ಅನ್ನೋ ಉದ್ದೇಶನ ಹೇಳಿ ಇವರನ್ನ ರಿಟರ್ನ್ ಕಳಿಸ್ತಾ ಇದ್ದಾರೆ. ಆದರೆ ಒಂದ್ಸಲ ಹೇಳಿದ್ರಂತೆ ಇವ್ರಿಗೆ ಏನಂತ, ನಾವು ಚಿನ್ನ ಇದೆ ಅದು ಬೇರೆ ಚಿನ್ನನ ಕೊಡವ, ಎಕ್ಸ್ಚೇಂಜ್ ಮಾಡ್ಕೊತೀರಾ, ಎಕ್ಸ್ಚೇಂಜ್ ಮಾಡಿಕೊಡವ ಅನ್ನೋದನ್ನ ಹೇಳಿದ್ರಂತೆ. ಅದನ್ನು ಇವ್ರ ಬೈಯಿಂದನೇ ಕೇಳಿ ಹೇಳಿ. ನಾನು ಬಿ ಸಿ ಕೃಷ್ಣ ಅಂತ. ನಾನು ಇಲ್ಲಿ ಗಿರ್ವಿ ಇಟ್ಟಿದ್ದು ನಾನು ಬಡ್ಡಿ ಕಮ್ಮಿ ಬಡ್ಡಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಗಿರ್ವಿ ಇಟ್ಟಿದ್ದೆ. ಬಂದು ಹೋಯ್ತಾ ಇದ್ದೀನಿ, ಅದು ಏನೋ ರೆಸ್ಪಾನ್ಸ್ ಮಾಡಲ್ಲ. ಆಡಿಟ್ ನಡೀತಿದೆ, ನಾಳಿದ್ದು ಬನ್ನಿ ನೋಡಿ. 1,60,000 ರೂಪಾಯಿಗೆ ನಾನು ಇಟ್ಟಿದ್ದು ಈ ಒಡವೆ ನನ್ನ ಇದು ನನಗೆ ಇವತ್ತು ಎಷ್ಟೋ ಬೆಲೆ ಬಾಳುತ್ತೆ. ಇದು ಒಂದೊಂದು ಪೈಸೆಗೂ ನಾನು ಇದು ಮಾಡಿ ಒಂದು ಒಡವೆ ತಗೊಂಡಿರ್ತೀವಿ. ಇವಾಗ ನಿಮ್ಗೆ ಗೊತ್ತಲ್ಲ ಚಿನ್ನ ರೇಟ್ ಏನಿದೆ, 13,000 ಇದೆಲ್ಲ ಬಡವ್ರಿಗೆಲ್ಲ ಈ ಥರ ಮಾಡ್ತಿದ್ದಾರೆ. ಕೇಳಿದ್ರೆ ನಾಳೆ ಬನ್ನಿ, ಬರೋ ತಿಂಗಳು ಬನ್ನಿ. ನಾನು ಬಂದು ನೋಡಿ ಈ ಡೇಟ್ ಹಾಕೊಟ್ಟಿದ್ದಾರೆ, ಇದರಲ್ಲಿ ಅದೇ ಡೇಟ್ ಹಾಕೊಟ್ಟಿದ್ದಾರೆ. ಅವಲು ಬಂದು ಅದನ್ನು 2 ಸರಿ ಬಂದು ಇದೆ. ಈಗ ನೋಡಿ ಬಂಧುಗಳೇ, ಅದೇ ಶ್ರೀ ನರಸಿಂಹ ಜ್ಯುವೆಲರ್ಸ್ ಅಲ್ಲೇ ಹೋಗ್ತೇನೆ. ಏನು ನಡೀತಾ ಇದೆ ಏನು ಮೇಲ್ಗಡೆ ಅಲ್ವಾ ಸರ್? ಲೈಟ್ ಹಾಕಿ ಈಗ ಅಲ್ಲಿಗೆ ಶಿಫ್ಟ್ ಆಗಿದ್ಯಾ ಆಫೀಸು? ಹೌದಾ? ಸರ್ ಇವರು ಚಿನ್ನ ಇಟ್ಟಿದ್ದಾರೆ, ಆದ್ರೆ ಇವಾಗ ಅವ್ರು ಚಿನ್ನ ಬಿಡಿಸ್ಕೊಳಕ್ ಬಂದ್ರೆ ಅವ್ರು ಚಿನ್ನ ಕೊಡಲ್ಲ. ನಾಳೆ ಬನ್ನಿ, ಮುಂದಿನ ವಾರ ಬನ್ನಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಸರ್. ನಿಮ್ ಅಷ್ಟೇ. ಹಾಂ ಅಷ್ಟೇ. ಸರ್ ನಾನು ದಲಿತನೇ ಇಲ್ಲಿ ಮಾತಾಡ್ತಾ ಇದ್ದೀನಿ ಕೇಳಿ. ಅಷ್ಟೇ ಸಿಂಪಲ್ ಆಗಿ ಹೇಳಿ ಸರ್. ಇವ್ರು ಚಿನ್ನ ಇಟ್ಟಿದ್ದಾರೆ ಹೋದ ವರ್ಷ, ಈಗ ದುಡ್ಡು ಕೊಡ್ತೀವಿ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. ಹೇಳಿ ಸರ್, ಈಗ ಚಿನ್ನ ಬೇಕು. 7 ತಿಂಗಳಿಂದ ಇವರು ಸತತವಾಗಿ ರವೀಂದ್ರ ಅಂತ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ನಾವು ಅವ್ರು ನೀವು ನ್ಯಾಯ ಹೇಳೋದನ್ನ ಏನು ಅನುಕೂಲ ಆಗಬೇಕು ಓಕೆ ಸರ್. ಈಗ ಇವತ್ತು ಏನು ಅಂತಂದ್ರೆ ಇಲ್ಲಿಗೆ ಬಂದಿದ್ದೀವಿ. ಏನಿದು ನರಸಿಂಹ ಜ್ಯುವೆಲರ್ಸ್ ಇಲ್ಲಿಗೆ ನಾವು ಬಂದಿದ್ದೀವಿ. ಇಲ್ಲಿ ಮ್ಯಾನೇಜರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ಮೇಲ್ಗಡೆ ಇದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಾರೋ ನಿಮ್ಮ ಕೃಷ್ಣ ಅವರು ಇಲ್ಲಿ ಚಿನ್ನ ಇಟ್ಟಿದ್ರು. ಎಷ್ಟು ಲಕ್ಷಕ್ಕೆ? 1,60,000 ಚಿನ್ನ ಇಟ್ಟಿದ್ದಾರೆ. ಇವರು ಯಾವುದೇ ತರ ರೆಸ್ಪಾನ್ಸ್ ಮಾಡ್ತಿಲ್ಲ. ಇವರು ಏನೋ ನಿಮ್ಗೆ ಇಲ್ಲಿ ಏನೋ ಬೆದರಿಕೆ ದಬ್ಬಾಳಿಕೆ ಮಾಡ್ಬಿಡ್ತೀರಾ ನೋಡಿ. ಇವರು ಸರಿ ಮಾಡಿದ್ರು. ಏನು ಅಂತ ಹೇಳಿ ಸರ್. ಅಲ್ಲ ಸರ್, ಲೈವ್ ಅಲ್ಲ ನಮ್ಮ ಮೇಲೆ ನೀವು ಕೇಸ್ ಹಾಕ್ಬಿಟ್ರೆ ಈಗ ವಿಡಿಯೋ ಏನಿದೆ ಇಲ್ಲಿ ರಾಷ್ಟ್ರ ಸಂಸ್ಥೆ ಅಂತ ಬಂದಿದ್ದೀರಾ ನಾವೇ, ಅದು ನೀವು ಪರ್ಸನಲ್ ಆಚೆ ಮಾಡ್ಕೊಳ್ಳಿ. ಬಿಲ್ ತಗೊಂಡು ಏನೈತೆ ಕೊಡಿ ಅಣ್ಣ ಬಿಲ್. ಈಗ ಸರ್ ಸೇಫ್ಟಿ ಅಂದ್ರೆ ಇಲ್ಲಿ ಜಗಳ ಆಡ್ತಾರೆ. ಯಾರು ಮ್ಯಾನೇಜರ್ ಇದ್ದಾರೆ, ಮ್ಯಾನೇಜರ್ ಬಂದು ಮ್ಯಾನೇಜರ್ ಬರ್ಲಿ, ಇಲ್ಲಿಗೆ ಮ್ಯಾನೇಜರ್ ಬರ್ಕೊಂಡು ಕಾಯೋಣ. ಅದೆಲ್ಲ ಆಫ್ ಮಾಡಿ ನಿಮ್ಗೇನು ತೊಂದರೆ ಕೊಡಲ್ವಲ್ಲ ನಾವು.
ಸಂಜಯ್ ಹಾ, ಇಲ್ಲಿ ಇಲ್ಲಿ ನಾವು ಬಂದ್ಬಿಟ್ಟು ಲೈವ್ ಏನು ಸಂಜಯ್ ಮಾಡಿ ತಪ್ಪ ಆಯ್ತಲ್ಲ, ನಾವೇನ್ ನಾವೇನಾದ್ರು ಮಾಡ್ತಿದೀವಾ, attend ಮಾಡಿದೀವಲ್ವಾ? ವಿಡಿಯೋ ಏನಕ್ಕೆ ಮಾಡ್ತಿರೋದಂದ್ರೆ ಆಫ್ ಮಾಡಿ ಮತ್ತೆ ಆಫ್ ಇಲ್ಲ, ಇಲ್ಲ ಇಲ್ಲ ಮಾಡಿಲ್ಲ. ವಿಡಿಯೋ ಏನಕ್ಕೆ ಮಾಡೋದು ಅಂತಂದ್ರೆ ಏನ್ ಸರ್ ಯಾವ ತರ ನಡೀತಾ ಅಂತ ಇದು ಮಾಡ್ತಿರೋದು ಕಸ್ಟಮರ್ ಸರಿನಾ? ಬನ್ನಿ ಸರ್, ಮುಂದೆ ಬನ್ನಿ ಸರ್. ಹಾ, ಕಸ್ಟಮರ್ ಹಾಕ್ಬಿಟ್ಟು ಕರ್ಕೊಂಡ್ ಬಂದಿದ್ದೀರಾ. ನಾನು ಬನ್ನಿ. ಕಸ್ಟಮರ್ ಸಂಘಟನೆ ಐತೆ. ನಾನು ಈ ಸಂಘ ಸಮಿತಿ 70ನೇ ದಶಕದಲ್ಲೇ ಬಂದಿರೋಂಥದ್ದು. ಇವತ್ತಿನ ದಿನದವರೆಗೆ ಜನಗಳು ಅವ್ರು ನ್ಯಾಯ ಕೊಡಿಸ್ಬೇಕು ಅನ್ನೋದು ವಿಚಾರ ಸೆಕೆಂಡ್ರಿ. ಬಟ್ ಅವ್ರು ರಿಪ್ಲೈ ಮಾಡೋದಾದ್ರೆ ಗಿವಿಂಗ್ ಮಾಡೋದಾದ್ರೆ ಸೆಕೆಂಡ್ರಿ. ನ್ಯಾಯ ಕೊಡಿಸೋದು secondary ಅಲ್ಲ. ನ್ಯಾಯ First ಕೇಳಿದೆ. ನ್ಯಾಯ ಕೊಡಿಸ್ಬೇಕು. ನಾವು ಕೂಡ ನೋಡಿ ಮಾತಾಡುವ ಅಧ್ಯಕ್ಷ, ನಾನು ಮಾತಾಡ್ತೀನಿ. ನಾನು ಕೂಡ ದಲಿತನೇ. ಹೇಳಿ ಸರ್. ಆಯ್ತಾ? ನಾನು ಕೂಡ ದಲಿತನೇ. ನಾನು- ಗೊತ್ತಾಯ್ತಾ? ಹಾ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಳಿ. ಅಂಬೇಡ್ಕರ್ ಅವರ ಏನು ಅವ್ರ ಸಿದ್ಧಾಂತ ಹೇಳಿದ್ರೆ ಆ ಸಿದ್ಧಾಂತದಡಿನೇ ಕೆಲಸ ಮಾಡ್ತಾ ಇರೋಂಥದ್ದು. ಹೇಳಿ. ಗೊತ್ತಾಯ್ತಾ? ಈಗ ಏನಿದ್ದಾರೆ ಅದನ್ನೆಲ್ಲರೂ ಯಾರು ಮ್ಯಾನೇಜರ್ ಇದ್ದಾರೆ, ಮ್ಯಾನೇಜರ್ ಜೊತೆ ಮಾತಾಡ್ಬಿಟ್ಟು ಅವ್ರಿಗೆ ಚಿನ್ನ ಬಿಡಿಸೋಂಥ ಕೆಲಸ ಮಾಡೋಣ, ಮಾಡ್ಬಿಟ್ಟು ನಾವು ಹೋಗ್ತೀವಿ. ಅಷ್ಟೇ. ಹಲೋ ಬೇಡ 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 ಇರಿ ಸರ್. HDFC ಬ್ಯಾಂಕ್ ಇದೆ ನೋಡಿ, ಲೆಕ್ಕದಲ್ಲಿ ಒಂದು HDFC ಬ್ಯಾಂಕ್ ಮೊನ್ನೆ ಒಂದು ಸರಿ ಏನ್ ಮಾಡಿದ್ರು ಸರ್, ಫುಲ್ ಸಿಟಿ ಎಲ್ಲ ರೋಡ್ ಸರ್, ಅಲ್ಲಿಂದ ಗಿರ್ವಿ ಅಂಗಡಿ ಯಾವ ಊರಿಗೆ ಸರ್, ನಮ್ದು ದೊಡ್ಡ ಯಾವ್ದು? ಸರ್ ಆಫ್ ಮಾಡಿ ಸರ್. ಈಗ ಅವ್ರ ಕಷ್ಟ ಕೇಳಿ ಅಣ್ಣ. ಕಾರಣ ಹೇಳಿ, ಯಾಕೆ ಆಫ್ ಮಾಡ್ಬೇಕು? ಚಿನ್ನ ಕೊಟ್ರೆ ಹೋಯ್ತೀವಿ, ಚಿನ್ನ ಕೊಟ್ರೆ ಹೋಯ್ತೀವಿ ನಾವು. ಆಫ್ ಮಾಡ್ಬಿಟ್ಟು ಕೇಳಿ, ಮಾತಾಡಿ ಆಫ್ ಮಾಡಿ ಅಣ್ಣ. ಅಲ್ಲ ಅಣ್ಣ, ಅಲ್ಲ, ನೀವು ನಮ್ಮ ಸುಮ್ಮನೆ ನೀವು ಮಾಡಿದ್ರ ನಮ್ಮ ಸೇಫ್ಟಿ ಮಾಡ್ರೆ ವಿಡಿಯೋ ಕೆಲಸದ ನೀವು ಅವತ್ತೇ ಮಾಡಿದ್ರ ವಿಡಿಯೋ ಮಾಡಿ ಏನು ಆಗಲ್ಲ. ಹಾ, ನಿಮ್ಗೇನ್ ತೊಂದರೆ ಕೊಡಲ್ಲ. ನಾವು KRS ಪಕ್ಷದ ಕಾರ್ಯದರ್ಶಿ. ವಿಡಿಯೋ ಮಾಡ್ಬೇಕಾದ್ರೆ ಮಾಡಿ. ನೀವು ಮಾಡ್ಕೊಳ್ಳಿ. ಮಾಡೋರ್ಗೆ ಮಾಡ್ಬೇಡಿ ಅಂತ ಹೇಳ್ಕೊಡುದು. ವಿಡಿಯೋ ಮಾಡ್ಕೋಬೇಕು ಅಂತ ಏನು ನಮ್ಮ ಪಕ್ಷದಲ್ಲಿ ಏನೈತೆ ಅಂದ್ರೆ ವಿಡಿಯೋ ಮಾಡಿ ಸಾಕು. ಲೈಕ್ ಮಾಡ್ಬೇಕು ಅಂತ ಏನ್ ಅಂತ ಏನಿಲ್ಲ. ನಾವು ಗೌರವ ಕೊಡ್ತಿದ್ದೀವಿ ಅಲ್ವಾ ನೀವು ಬಂದ್ರೆ? ನಾವೇನಾದ್ರು ಬೇರೆ ತರ ಇವತ್ತು ಅವ್ರು ಇಲ್ಲ ಏನಾದ್ರು ಹೇಳ್ತಿದೀವ? ನೀವು ಮುಂದಿರೋದೇ ಇವತ್ತು ಒಂದು ನಿಮಿಷ ಮಾತಾಡೋಣ. ಎಲ್ಲ ಆಫ್ ಮಾಡ್ಬಿಡಿ. ಇಲ್ಲ ನಿಂತ್ಕೊಳ್ಳಿ ಸರ್, ಎಲ್ಲ ವಿಡಿಯೋಗಳು ಕಾಣಲಿ. ಯಾರು ಮ್ಯಾನೇಜರ್ ಯಾರು? ಮ್ಯಾನೇಜರ್ ಯಾರು? ಮ್ಯಾನೇಜರ್ ಯಾರು? ಇಲ್ಲ ಸಾಕಿದೆ. ಇಲ್ಲಿಂದ ಆಗಲ್ಲ, 3 ತಿಂಗಳು ಟೈಮ್ ಕೊಟ್ಟರೆ ಅಲ್ಲಿವರೆಗೂ ಬೋರ್ಡ್ ಬಿಡ್ಸಂಗಿಲ್ಲ ಅಂತ ಆಯ್ತು ಅಂತ 3 ತಿಂಗಳು ಆಮೇಲೆ ಡಿಸೆಂಬರ್ 10 ಕೊಡಬೇಕಾಯ್ತು. ನಾನು ದುಡ್ಡು ಅಡ್ಜಸ್ಟ್ ಆಗಲಿಲ್ಲ, ಈಗ ಬನ್ನಿ ದುಡ್ಡು ತಗೊಂಡು ಈಗ ಗೋಲ್ಡ್ ಇಲ್ಲ ಅಂತ ಹೇಳಿದ್ರು. ನಿಮಗೆ ಎಷ್ಟು ದಿನ ಕಾಣಿಸ್ತಿದೆ. ಬಂದು ಆನ್ಲೈನ್ ಏನೇನು ಹೇಳ್ತಾರೆ, ಏನು ಹೇಳ್ತಿದ್ದಾರೆ ಗೋಲ್ಡ್ ನೀವು ಗೋಲ್ಡ್ ನಮಗೆ ನಾವು ಪುಸ್ತಕ ಇದ್ದೀವಿ, ನಾವು ಹಣ ತಂದಿದ್ದೀವಿ, ಪುಸ್ತಕ ಇದ್ದೀವಿ. ಪುಸ್ತಕ ಆದಮೇಲೆ ನೀವು ಗುರು ಇಡ್ತಾ ಇದ್ಮೇಲೆ ಆ ಬುಕ್ಸನ್ ಅಂತ ವ್ಯಕ್ತಿ ಅವಾಗ ಗುರುವೆ ಕೊಟ್ಟಮೇಲೆ ಪುಸ್ತಕ ಪುಸ್ತಕ ಅವರು ಅವಕಾಶ ಕೊಡಬೇಕು. ಯಾಕೆ ಕೊಡ್ತಾ ಇಲ್ಲ? ಏನು ಕೊಡ್ತಾ ಇಲ್ಲ ಅವರು? ನೋಡಿ ಬಂಧುಗಳೇ, ಇಲ್ಲಿ ಏನು ನೋಡಿ ಬಂಧುಗಳೇ, ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ
ಏನು ಇವರು ಇಡ್ತಾ ಇದ್ದಾರೆ, ಚಿನ್ನ ಇಟ್ಟಿದ್ದಾರೆ, ಗಿರಿವಿ ಇಟ್ಟಿದ್ದಾರೆ, ಕೃಷ್ಣ ಅನ್ನೋರು ಮತ್ತೆ ಇನ್ನೂ ಮತ್ತೊಬ್ಬರು ಓಂಕಾರಪ್ಪ ಇವುಗಳು ಚಿನ್ನ ಇಟ್ಟಿದೆ, ಚಿನ್ನ ಬಿಸ್ಕೊಳಕ್ಕೆ ಬಂದರೆ ಇವತ್ತು ನಾಳೆ ಅನ್ನೋದನ್ನ ಇಲ್ಲಿನ ಸಿಬ್ಬಂದಿಗಳು ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಮೌಂಟ್ ತಂದಿದ್ರು ಕೂಡ ಇವರು ಯಾವುದೇ ಥರ ರೆಸ್ಪಾನ್ಸ್ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಕಾರಣ ಏನು? ನೀವು ಇಟ್ಕೊಳ್ಳಿ ಬಂದಿರೋರು. ಶಿವಕುಮಾರ್ ಮಾತಾಡಿ, ಅವತ್ತೇನಾಯ್ತು ಅದನ್ನ ಮಾತಾಡಿ. ಹರೀಶ್ ಸರ್ ಸ್ವಲ್ಪ ಲಾಸ್ಟ್ 4 ದಿನದಿಂದ ಸಮಸ್ಯೆ ಆಗಿತ್ತು. ಬಂದಾಗ ಏನಂತಂದ್ರೆ ಮೇಲ್ಗಡೆ ಕೂತಿರಿ, ನೀವು ಮೇಲ್ಗಡೆ ಕೂತಿದ್ದಾದ್ಮೇಲೆ ನಾವು ಕರಿತೀವಿ ಅಂತ ಹೇಳಿದ್ರು. ಬಟ್ ಆಮೇಲೆ ಏನಾಯಿತು, ಸುಮಾರು 12 ಗಂಟೆ ತನಕ ನಾವು ವೇಟ್ ಮಾಡಿದ್ವಿ, ಯಾರೂ ಬರಲಿಲ್ಲ. ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗಿದ್ವಿ. ಇವತ್ತು ಬನ್ನಿ, ನಾಳೆ ಬನ್ನಿ, ಎಷ್ಟು 6 ಸರಿ 7ನೇ ಸರಿ ನಮಗೆ ಯಾಕೆ ಒಬ್ಬ ಕಷ್ಟ ಇದ್ದರೆ ಅವ್ರ ಮಕ್ಕಳಿಗೆ ಇನ್ನೂ ಒಂದು ಕಡೆ ಸ್ಕೂಲ್ಗೆ ಸೇರಿಸ್ಬೇಕು, ಸ್ಕೂಲ್ಗೆ ಅವಾಗ ಹಾಸ್ಪಿಟ್ಲಿಗೆ ತೊಂದರೆ ಇರ್ತಿದೆ, ಅಂಥ ವಿಚಾರಗಳಿಗೆ ಅವ್ರು ಚಿನ್ನ ಗಿರಿದಿರುವಂಥ ಕೆಲಸ ಅವ್ರು ಮಾಡಿರ್ತಾರೆ. ಈಗ ಯಾಕೆ ಈ ಥರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು? ಒಡವೆ ಈಗ ಮುಸ್ಕೊಂಡಾಗ ಬಂದಮೇಲೆ ಅವರು ಅವರು ಯಾಕೆ ಕೊಡ್ತಾ ಇಲ್ಲ ಅವರು ಬಗೆಹರಿಸ್ಕೊಡ್ತೀವಿ ಅಂದಮೇಲೆ ಗೊತ್ತಾಗಿಲ್ಲ. ನೀವು ನಾನು ಇಲ್ಲೇ ವರ್ಕ್ ಮಾಡೋದು. ಏನು ವರ್ಕ್ ಮಾಡೋದು ಸರ್? ಐಡಿ ಕಾರ್ಡ್ ಎಲ್ಲಿಯಪ್ಪ? ನೀವು ಮ್ಯಾನೇಜರಾ? ಐಡೆಂಟಿಟಿ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ. ದಬ್ಬಾಳಿಕೆ ಮಾಡಿದ್ರೆ ಮಾತಾಡಿ. ಅವ್ರು ಬಂದಿರೋ ಸೆಟ್ಲ್ಮೆಂಟ್ಗೆ ಯಾರು ಹೇಳ್ತಾ ಇದೀಯ ನೀನು? ಮುಟ್ಬಾರ್ದು ಅಂತಂದ್ರೆ ಮಾತಾಡಿದಾಗ ನೀವು ವಿಡಿಯೋ ಮಾಡ್ಕೊಂಡು ಹಾಕಿ ಬರ್ತೀವಿ, ಮತ್ತೆ ಮಾತಾಡಬಾರ್ದು. ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡೋದು ನೀವು ಮಾಡೋದು ನಾನು ಯಾಕಣ ಮಾಡ್ಲಿ ವಿಡಿಯೋನ? ಈಗ ಬಗೆಹರಿಸ್ಕೊಳಕ್ ಬಂದಿರ್ತಾನೆ, ಬಗೆಹರಿಸ್ಕೊಂಡು ಹೋಗಿ. ಬಗೆಹರಿಸಿ ಕುಡಿ ಆಫ್ ಮಾಡುವಂತ ಚಾನ್ಸೇ ಇಲ್ಲ. ಲೈವ್ ಹೋಯ್ತಾ ಆದ್ರೆ ಅದು ಆಫ್ ಮಾಡೋಕ್ಕಾಗಲ್ಲ. ಆಫ್ ಮಾಡಬಾರ್ದು. ಆಯ್ತು, ಮಾತಾಡೋದು ಏನು ಬಗೆಹರಿಸ್ಕೋಬೇಕು ತಾನೆ? ತೊಂದರೆ ಕೊಡಲ್ಲ ನಿಮಗೆ ಬಿಡೋಣ. ಫೋನ್ ಮಾಡೋ ಮಾಡಿಸಿದ್ದು ಬೌಲಿಂಗ್ ಅವ್ರನ್ನ ಕಳಿಸ್ಬಿಟ್ಟು ಅದು ಕೊಡಿ ಸರ್ ಚಿನ್ನನ. ಇರ್ಲಿ ಬಿಡು, ಚಿನ್ನ ಕೊಟ್ರು ಹೊಂಟೋಯ್ತೀವಪ್ಪ, ಇನ್ನು 5 ನಿಮಿಷಕ್ಕಿರಲ್ಲ. ಏನು ತೊಂದರೆ ಕೊಡಲ್ಲ ಅಲ್ಲ. ಇವಾಗ ಕೊಟ್ರೆ ನಾವು ಹೊರಟೋಯ್ತೀವಿ. ಆಯ್ತು ಬನ್ನಿ, ಲೈವ್ನೇ ಇವಾಗ ಕೊಟ್ರು ಹೊರಟೋಯ್ತೀವಿ ಕಾರಣ ನಾವು. ಅದ್ ನಿಮ್ಗೇನು ತೊಂದರೆ ಕೊಡಲ್ವಲ್ಲ ನಾವು. ಆಯ್ತು ಬಿಡಿ, ಅಧ್ಯಕ್ಷರಿದ್ದಾರೆ ಬನ್ನಿ. ನಿಮ್ಗೇನು ತೊಂದರೆ ಕೊಡೋದು, ಆಫ್ ಮಾಡ್ಲಾ? ಆಯ್ತು ಬಿಡಿ.